ಒಂದು ಸಂತೋಷಕರ ವಿಚಾರ ತಾವೆಲ್ಲ ಈ ಒಂದು ಹಳ್ಳಿಗೆ ತಮಗೆ ಪರಿಚಯ ಆಗಿದೆ ಇವತ್ತು. ಇದಕ್ಕೆ ಕಾರಣ ನನ್ನ ಮಗ ಏನೋ ಒಂದು ಸಾಧನೆ ಮಾಡಿದೆ. ನಮ್ಮ ಸಿದ್ಧಲಿಂಗ ಅವರು ಹೇಳಿದಂಗೆ ನಾನು ಸ್ವಲ್ಪ ಆರೋಗ್ಯ ಜೊತೆಗೆ ಅಷ್ಟೇ ಇದನ್ನು ಮಕ್ಕಳನ್ನು ನನಗೆ ಸಿಗೋ ಟೈಮಲ್ಲಿ ಒಂದು ಅರ್ಧ ಗಂಟೆ ಗೊತ್ತಾಗ್ತದೆ. ಯಾಕೆಂದರೆ ನಾನು ಬೆಳಿಗ್ಗೆ ಮನೆ ಬಿಟ್ಟು ಬಂದರೆ ರಾತ್ರಿ 10:30-11 ಗಂಟೆ ನಾನು ಮನೆಗೆ ಹೋಗ್ತಾಯಿದ್ದೆ. ಮಧ್ಯದಲ್ಲಿ ಯಾವಾಗ ಗ್ಯಾಪ್ ಸಿಗ್ತೇನೆ ಆ್ಯಸ್ ಎ ಫ್ರೆಂಡ್ ನಾನು ಮಗನಿಗೆ ಯಾವತ್ತೂ ನನ್ನನ್ನು ಅಪ್ಪ ಅಂತ ಅವರು ಆ ದೃಷ್ಟಿ ನೋಡಿಲ್ಲ, ಆ ಫೀಲಿಂಗ್ ಕೊಟ್ಟಿಲ್ಲ. ನಾನು ಜೊತೆಗೆ ನಾನು ನನ್ನ ಮಗ ನಾನು ಹೇಳ್ದಂಗೆ ಆಗಬೇಕು ಅದು ಇಲ್ಲ ಅವನ. ಯಾಕೆಂದರೆ ಅವನು ಚಿಕ್ಕಂದಿಂದನೂ ಸಹ ಒಂದಿನ ಒಂದು ಸುಳ್ಳು ಹೇಳಿದ್ದ. ಸೈಕಲ್ ತಗೊಂಡು ಎಲ್ಲ ಲೈನ್ಸ್ ಈಸ್ 6th. ಅವಾಗ ನಾನು ಸ್ವಲ್ಪ ಬೇಗ ಹೋದೆ. ಅವತ್ತು ತೋಡ್ದಿಲ್ಲ. ಮನೆಗೆ ಹೋಗಿ ಕೇಳಿದೆ, ಎಲ್ಲಿ ಇಲ್ಲ ಆಟ ಆಡೋಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ ಬಂದು ಊಟ ಮಾಡಿದ್ನ ಇಲ್ಲ. ಅವನಿಗೆ ಊಟ ಮಾಡದೇ ಇರೋಷ್ಟು ಏನಿಲ್ಲ. ಬಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿ ಹೇಳೋಕ್ಕಾಗಲಿಲ್ವಾ ಅಂದೆ. ನಮ್ಮ ಮನೆಯವರು ಜೋರು ಮಾಡಿದೆ, ಸುಮ್ಮನೆ ಆದೆ. ಇವರು ಸಂಜೆ ಬಂದರು. ಇವರೆಲ್ಲ ಏನು ಮಾತಾಡಿದ್ದಾರೆ ಫ್ರೆಂಡ್ಸು, ನಾವು ಇವತ್ತು ಆಟ ಆಡ್ತಿದ್ವಿ ಅಂತ ಹೇಳಿಬಿಟ್ರೆ ಮನೆಯಾಗ ಒಪ್ಕೊತಾರೆ. ಏನು ನಮಗೆ ಯಾವುದೇ ಇದಿಲ್ಲ. ಬಂದ ಹೇಳ್ದ ಹಿಂಗೆ ಆಟ ಆಡೋಕ್ಕೆ ಹೋಗಿದ್ದ. ನಾನು ಅವನಿಗೇನು ಹೇಳಲಿಲ್ಲ. ಏನು ಮಧ್ಯಾಹ್ನ ಊಟ ಮಾಡೋದಕ್ಕೆ ಆಗದೆ ಇರೋಷ್ಟು ಪುರ್ಸತ್ತಿಲ್ಲದೆ ಇರೋಷ್ಟು ಆಟನ ಈ ಬಿಸಿಲಾಗೆ ಅಂದು, ಅದು ಏಪ್ರಿಲ್ ತಿಂಗಳು ರಜೆ ಇತ್ತಲ್ಲ, ನಾನು ಅಷ್ಟು ಹೇಳಿ ಸುಮ್ಮನಾದೆ. ಮತ್ತೇನು ಅವನಿಗೆ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ. ನಮ್ಮ ಅಪ್ಪನ ಹತ್ರ ಒಂದು ಸುಳ್ಳು ಹೇಳಿದ್ದೀನಿ. ಬೆಳಗ್ಗೆ 4:15 ಬಂದು ನಾನು ಎಚ್ಚರಿದ್ದೀನ ಅಂತ 2-3 ಸರಿ ಬಂದು ಹೋದ. ನಾನೇನು ನಾವು ಬಾತ್ರೂಮಿಗೆ ಆಮೇಲೆ ಬಂದು ಕಾಲು ಕೆಳಕ್ಕೆ ನಾನು ಯಾಕೆ ನಿದ್ದೆ ಬರಲಿಲ್ಲ. ಇಲ್ಲ ಖುಷಿ ನಿಮ್ಮ ಮಲಕ್ರಿ ಅಂತ ಎದ್ದು ಹೋದ. 6 ಗಂಟೆಗೆ ಎದ್ದೆ ನಾನು. ಯಾಕೆ ನಿದ್ದೆ ಬರಲಿಲ್ಲ ಅಂದರೆ ಯಾಕೆ ಬಂದಿದ್ದೆ ಏನು ನಾನೊಂದು ತಪ್ಪು ಮಾಡಿದರೆ ನೀವೇನು ಫಿನಿಷ್ ಮಾಡ್ತೀರಿ ಅಂತ. ನಿಮ್ಮ ತಪ್ಪು ಯಾವುದೋ ಅನ್ನೋದ್ರ ಮೇಲೆ ನಾನು ಫಿನಿಶ್ ಮಾಡಿ ಈ ವಿಚಾರದಲ್ಲಿ ನಾನು ಬಿಗಿದ್ದೆ ಸ್ವಲ್ಪ. ನೀನು ತಪ್ಪು ಏನು ಅಂತ ಗೊತ್ತಾದ್ಮೇಲೆ ನಿನಗೆ ಪನಿಷ್ಮೆಂಟ್ ಬಂದೆ. ಇಲ್ಲ ನೀವು ಫಸ್ಟ್ 2 ವರ್ಷ ಹೊಡೆದು ಬಿಡ್ರಿ. ಜಸ್ಟ್ 5ನೇ ಕ್ಲಾಸ್ ಪಾಸ್ ಆಗಿದೆ. ನಂದು ತಪ್ಪಾಗಿದೆ. ನೀವು 1-2 ವರ್ಷ ಫಸ್ಟ್ ಹೊಡೆದು ಬಿಡ್ರಿ. ಆಮೇಲೆ ತಪ್ಪು ಯಾವುದು ಅಂತ ಗೊತ್ತಾಗ ಆಮೇಲೆ ನಾನು ಪನಿಷ್ಮೆಂಟ್ 2 ವರ್ಷ ಕುಡಿಯೋಲ್ಲ ಭಾರಿ ಪನಿಷ್ಮೆಂಟ್ ಹೇಳ್ದ. ಹಿಂಗೆ ಲೈನ್ ಸಫಾರಿ ಸೈಕಲಲ್ಲಿ ಹೋಗಿದ್ವಿ. ಈ ರೀತಿ ಎಲ್ಲರೂ ಮಾತಾಡ್ಕೊಂಡ್ವಿ. ನಿಮ್ಮ ಹತ್ರ ಬಂದು ಅದೇ ರೀತಿ ಹೇಳಿದೆ. ಅದಕ್ಕೆ ನಮಗೆ ನಿದ್ದೆನೂ ಬರಲಿಲ್ಲ. ಹೌದಾ, ನಿದ್ದೆ ಬಂದಿರೋ ನಿಜಾನ. ಅದಕ್ಕಿಂತ ಪನಿಷ್ಮೆಂಟ್ ಇನ್ನೇನಿಲ್ಲ. ನೀನು ಎಲ್ಲೇ ಹೋಗು ಬೇಡ ಅನ್ನೋದಿಲ್ಲ. ಮನೆಯಾಗಾದ್ರೂ ಗೊತ್ತಿರ್ಬೇಕಾ ಇವ್ನು ಎಲ್ಬೋದ ಅಂತ. ಅಲ್ಲೇನೋ ನಿಲ್ಸ್ಬೇಕು. ನಾವು ಹೇಗೆ ಗೆಸ್ ಮಾಡೋಕ್ಕಾಗುತ್ತೆ ಎಲ್ಲಿದ್ದಾನೆ ಅಂತ. ಇವೆಲ್ಲ ಅಲ್ಲಪ್ಪ ಏನ್ಮೇಲೆ ತಿರ್ತಾರೆ. ಇದು ಒಂದು ಜೀವನದ ಸುಳ್ಳು. ಇಂಥ ಬಹಳ ಬೇರೆ ಬೇರೆ ಸಮಯಗಳು ಇದಾಗಿರುವಂಥವು ಇದಾವೆ. ಬಟ್ ನಾನು ಅವನ ಎಜುಕೇಷನ್ ಬಗ್ಗೆ ಅಷ್ಟು ನಾನು ಒತ್ತು ಕೊಡೋಕೆ ಆಗ್ತಿರ್ಲಿಲ್ಲ. ನನ್ನ ಡ್ಯೂಟಿನೇ ಬೇರೆ. ನಂದು ಆಪೋಸಿಟ್ ಟೈಮಿಂಗ್ಸ್ ಡ್ಯೂಟಿ. ಜೊತೆಗೆ ಇಲ್ಲಿ ಹೊಸದಾಗಿ ತೋಟ ಇವು. ನನಗೆ ಒಂದು 6 ತಿಂಗಳು 7 ತಿಂಗಳು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ. ಚಾಲೆಂಜ್ ಆಗಿ ನನಗೆ ಉದ್ದೇಶಪೂರ್ವಕವಾಗಿ ಟ್ರಾನ್ಸ್ಫರ್ ಮಾಡಿದ್ರು. ನಾನು ಮಾಡಿದ್ರೆ ಚೆಂಗಿರಿ ಮಾಡಬೇಕು, ಇಲ್ಲ ರೆಸಿಗ್ನೇಷನ್ ಕೊಡಬೇಕು. ಈ ತೀರ್ಮಾನ ಅಷ್ಟೇ. ಅದು ಸಿದ್ಧಲಿಂಗಗೂ ಗೊತ್ತಿದೆ.
ಆ ಟೈಮಲ್ಲಿ ಪಾಪ ಅವರು ಬಂದು ನನಗೆ ಫೈನಾನ್ಸಿಯಲಿ ಸ್ಯಾಲ್ರಿ ಇಲ್ಲ ಏನಿಲ್ಲ ಏನು ಮಾಡ್ತಾಯಿದ್ದೆ ಅಂತ ಬಂದು ಮನೆಗೆ ಬಂದು ಇದು ಮಾಡೋದಕ್ಕೆ ಒಂದು 8 ತಿಂಗಳು ಸ್ಯಾಲ್ರಿ ಇಲ್ಲ ಏನಿಲ್ಲ. ನಾನು ಯಾವುದೇ ಮನೆಗೆ ಬಾಡಿಗೆಗೆ ಹೋದ್ರೂ ಓನರ್ಗಳಿಗೆ ಮೊದಲು ಹೇಳ್ಬಿಡ್ತಿದ್ದೆ, ನನಗೆ ನೀವು ಬಂದು ಬಾಡಿಗೆ ಕೇಳೋಂಗಿಲ್ಲ. 6 ತಿಂಗಳಾಗಲಿ ನೀವು ಬೇಕಾದ್ರೆ ಅಡ್ವಾನ್ಸ್ ಜಾಸ್ತಿ ತೊಗೊಂಡ್ಬಿಡ್ರಿ, ಈಗಲೇ ಬಾಡಿಗೆ ಮನೆ ಬಂದು ಕೇಳೋಂಗಿಲ್ಲ. 6 ತಿಂಗಳಾಗಲಿ 7-8 ತಿಂಗಳಾಗಲಿ ಬಟ್ ನಾನೇ ಬಂದು ಕೊಡೋ. ಇದು ನನ್ನ ಕಂಡೀಷನ್ ಮೊದಲೇ. ಯಾವುದೇ ಮನೆಗೆ ನಾನು ಬಾಡಿಗೆ ಹೋಗಿದ್ದು ಅದು ಆ ಪ್ರಕಾರ ಅವ್ರೇನು ನಾನು ಕೇಳ್ತಿಲ್ಲ. ಬಟ್ 7-8 ತಿಂಗಳಾಯ್ತು ಬಾಡಿಗೆ ಕೊಟ್ಟಿಲ್ಲ, ಅದು ನನಗೆ ಟೆನ್ಷನ್. ಅವನಿಗೆ ಅರ್ಥ ಆಗೋದು. ಅವನನ್ನು ಮಾತು ಹೇಳ್ದ, ಅಪ್ಪಾಜಿ ನಾವು ಶಿವಮೊಗ್ಗ ಇರೋ ಉದ್ದೇಶ ಏನು, ನಮ್ಮ ಎಜುಕೇಷನ್ ಊರಿಗೆ ಹೋಗ್ಬಿಡೋಣ, ಅಲ್ಲೇ ನಾನು ಏನು ನೀವು ಕನಸು ಕಾಣ್ತಾ ಇದ್ರಿ ಅದನ್ನು ಮಾಡ್ತೀನಿ ಅಂದರೆ ಅವನು ಅವಾಗ 6th ಪಾಸ್ ಆಗಿ. ಈ ಮಕ್ಕಳಲ್ಲಿ ಯಾವ ರೀತಿ ನಾವು ಬೆಳೆಸ್ತೀವಿ ಇದು ಅದಕ್ಕೆ ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. MBBS ಮುಗಿಸೋವರೆಗೂ ನಾನು ಹಾಸ್ಟೆಲ್ ಫೀಸ್ ಕಟ್ಟಿರ್ಬೋದು ಹೊರತು ನಂತರದಲ್ಲಿ ಅವನೇ ನನಗೆ ಫೈನಾನ್ಸಿಯಲ್ ಹೆಲ್ಪ್ ಮಾಡಿದ್ದಾನೆ. ಇದರಲ್ಲಿ ಇದಿಲ್ಲ. ಕೆಲವರು ಹೇಳ್ತಾರೆ ಏನು ಬರೀ ಆ ಲೆವೆಲಿಗೆ ಎಷ್ಟು ಖರ್ಚು ಮಾಡಿದ್ವಿ, ಏನು ಮಾಡಿದ್ವಿ, ಏನು ಅಂತ. ಅವನಿಗೆ ಸ್ಟೈಫಂಡ್ ಬರ್ತಾಯಿತ್ತು, ಅದರಲ್ಲೇ ಅವನು ಮತ್ತೆ ನಿಮ್ಮಾನ್ಸಲ್ಲಿ ಡಿಪ್ಲೊಮಾ ಮಾಡೋದಕ್ಕೆಲ್ಲ ಒಳ್ಳೆ ಸ್ಟೈಫಂಡು, ಅದ್ರಾಗೆ ನನಗೊಂದು 4 ವೀಲರ್ ಕೊಡಿಸ್ತಾ ಇವೆಲ್ಲ ಮಾಡಿದ್ದಾನೆ. ಇವತ್ತಿನವರೆಗೂ ಅವನೊಂದು ಚಾಕ್ಲೇಟ್ ತಗೊಂಡು ತಿಂದಿದ್ದು